ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವು ಶ್ರೀಮಂತಕ್ಕೆ ಹೆಂಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ ಅಂತ. ಇವತ್ತು ಸಂಡೇ, ನಾಳೆನೇ ಏಪ್ರಿಲ್ 14th ಮಂಡೇ ನಾನು ಶ್ರೀಮಂತ ಇಟ್ಕೊಂಡಿರೋದು. ಸೊ ಎಲ್ಲ ರಿಟರ್ನ್ ಗಿಫ್ಟ್ಸ್ನೆಲ್ಲ ಇವತ್ತು ಪ್ಯಾಕ್ ಮಾಡ್ತೀವಿ. ಆ್ಯಂಡ್ ಡೆಕೋರೇಷನ್ಗೆಲ್ಲ ಸ್ವಲ್ಪ ಐಟಮ್ಸ್ ತರಿಸಿದ್ದೆ, ಇಂಡಿಯಾಯಿಂದ ತರಿಸಿದ್ದೆ. ಬಟ್ ಅದೆಲ್ಲ ಹಾಕ್ಲಿಕ್ಕೆ ಸ್ಟ್ಯಾಂಡ್ ಬೇಕಿತ್ತು. ಸೊ ಸ್ಟ್ಯಾಂಡ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ನಿ, ಇವತ್ತು ಬಂತು. ಇವಾಗ ಸಾಗರ್ ಅದನ್ನು ಫಿಕ್ಸ್ ಮಾಡ್ತಾರೆ. ಆ್ಯಂಡ್ ಎಲ್ಲಾನು ನಾವು ಯಾವ ಥರ ಪ್ರಿಪ್ರೇಷನ್ನ ಶುರು ಮಾಡ್ಕೊತೀವಿ, ಹೆಂಗೆ ಪ್ರಿಪೇರ್ ಮಾಡ್ತೀವಿ ಎಲ್ಲಾನು ಅನ್ನೋದು ನಾನು ನಿಮಗೆ ಈ ವ್ಲಾಗಿಂದ ಎಲ್ಲಾನು ತೋರಿಸ್ತೀನಿ. ನೋಡ್ತಾ ಇರ್ರಿ. ಇವಾಗ ಶುರು ಮಾಡೋಣ ಡೆಕೋರೇಷನ್ನ. ಇದೇ ಅದು ಅಮೆಝಾನ್ ಸ್ಟ್ಯಾಂಡ್ ನಾವು ಆರ್ಡರ್ ಮಾಡಿ ತರಿಸಿದ್ದು. ಇದಕ್ಕೆ ಬ್ಯಾಕ್ ಡ್ರಾಪ್ ಹಾಕಬೇಕು. ಸೊ ಬ್ಯಾಕ್ ಡ್ರಾಪ್ ನಾನು ಇಂಡಿಯಾದಿಂದ ಮುಂಚೆನೇ ತರಿಸಿಟ್ಟಿದ್ದೆ. ಇದು ಆ ಸ್ಟ್ಯಾಂಡಿಗೆ ಬಂದಿರೋ ಕ್ಲಿಪ್ಸ್. ಸೊ ಈ ಕ್ಲಿಪ್ಸ್ ಸಪೋರ್ಟಿಂದಾನೇ ನಮ್ಮದು ಬ್ಯಾಕ್ ಡ್ರಾಪ್ ನಿಂತ್ಕೊಳ್ಳೋದು. ಆ್ಯಂಡ್ ಇನ್ನು ಎಷ್ಟೊಂದು ಥಿಂಗ್ಸ್ ಇತ್ತು ಅದರೊಳಗೆ, ನಾವು ಇದೆಲ್ಲ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಈ ಥರದ್ದು 2 ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಸೊ ಈ ಸ್ಟ್ಯಾಂಡ್ನ ಇವಾಗ ಫಿಕ್ಸ್ ಮಾಡ್ಬೇಕು ನಾವು. ಇದು ನಾರ್ಮಲ್ ಟ್ರೈಪಾಡ್ ಥರ ಹಂಗೆ ನಿಲ್ಲಿಸ್ಬೋದು. ಇದನ್ನು ಸಾಗರ್ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಿದ್ರು ಏನದು ಅಂತ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ಇದು ಯಾವ ಥರ ಇರ್ತದೆ ಅಂತ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಥರ 2 ಸ್ಟ್ಯಾಂಡ್ಸ್ ನಿಲ್ಲಿಸ್ಬಿಟ್ಟು ಆಮೇಲೆ ಇದಕ್ಕೆ ಮಧ್ಯೆ ರಾಡ್ ಹಾಕಬೇಕು. ಇದು ಹೈಟ್ ಕೂಡ ಮಾಡ್ಕೋಬೋದು. ಆ ರಾಡ್ಗೆ ನಾವು ಆಮೇಲೆ ಬ್ಯಾಕ್ ಡ್ರಾಪ್ನ ಅಟ್ಯಾಚ್ ಮಾಡ್ತೀವಿ. ಸೊ ಇವಾಗ ನೋಡ್ಬೋದು ನೀವು, ಇವಾಗೇ ಓಪನ್ ಮಾಡ್ತಿರೋದಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಇಲ್ಲಾಂದರೆ ಇದನ್ನು ಫಾಸ್ಟಾಗೆ ಫಿಕ್ಸ್ ಮಾಡಿಬಿಟ್ರು. ನೋಡ್ಬೋದು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಇಂಟ್ರೆಸ್ಟ್ ಅದೇ ನೋಡಲಿಕ್ಕೆ ಅಂತ. ಅವರಿಗೆ ಅದು ಹೆಂಗೆ ಫಿಕ್ಸ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ಫುಲ್ ಇಂಟ್ರೆಸ್ಟಿಂದ ನೋಡ್ತಿದ್ರು. ಸಾಗರ್ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಹೆಂಗೆ ಮಾಡೋದು ಅಂತ. ಸೊ ಅದನ್ನು ನೋಡ್ಕೊಂಡು ಕೂತ್ಕೊಂಡಿದ್ರು. ಆ್ಯಂಡ್ ಇವಾಗ ಇದೇನದಲ್ಲ, ಇದೇ ರಾಡ್. ಇದಕ್ಕೆ ಒಂದು ಸ್ಮಾಲ್ ಬಟನ್ ಥರ ಇರ್ತದೆ. ನಾವು ಇನ್ನೊಂದು ರಾಡ್ ಫಿಕ್ಸ್ ಮಾಡ್ಬೋದು ಅದರಲ್ಲಿ. ಸೊ ಆವಾಗ ನಾವು ಎಷ್ಟು ನಮಗೆ ವಿಡ್ತ್ ಬೇಕು ಅದನ್ನು ಎಲ್ಲ ಈ ರಾಡಲ್ಲಿ ನೋಡ್ಕೋಬೋದು. ಆ್ಯಂಡ್ ಲೆಂತ್ ಬಂದುಬಿಟ್ಟು ನಾವು ಈ ಸ್ಟ್ಯಾಂಡಿಂದ ನಾವು ಚೇಂಜಸ್ ಮಾಡ್ಕೋಬೋದು. ಆ್ಯಂಡ್ ಇವಾಗೇ ಫಿಕ್ಸ್ ಮಾಡ್ತಿದ್ದಾರೆ, ಒಂದು ಸಲ ಟ್ರೈ ಮಾಡಲಿಕ್ಕೆ. ಸೊ ದ್ಯಾಟ್ ನಮಗೆ ಈವೆಂಟ್ ದಿನ ಏನೂ ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಫಿಕ್ಸ್ ಮಾಡಿ ರೆಡಿ ಇಡ್ತಾ ಇದ್ದಾರೆ. ಆ್ಯಂಡ್ ಆಮೇಲೆ ರಾಡ್ನ ಸಪ್ರೇಟಾಗಿ ತೆಗೆದು ಇಟ್ಟಿದ್ವಿ, ಬಿಕಾಸ್ ಇದನ್ನು ತೊಗೊಂಡು ಹೋಗೋದು ಕಷ್ಟ ಕ್ಲಬ್ ಹೌಸ್ಗೆ ಅಂದ್ಬಿಟ್ಟು. ಸೊ ಈಗ ಸ್ಟ್ಯಾಂಡ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಬಟ್ ಒಂದು ಸ್ವಲ್ಪ ಹಾಗೆ ಎಲ್ಲ ಅಸೆಂಬಲ್ ಮಾಡಿ ಇಟ್ಟೀವಿ. ಸ್ವಲ್ಪ ಪೀಸಸ್ನ ಮತ್ತೆ ಡಿಸ್ಅಸೆಂಬಲ್ ಮಾಡಿದ್ವಿ, ಯಾಕಂದರೆ ಇಲ್ಲಿಂದ ನಾವು ಕ್ಲಬ್ ಹೌಸಿಗೆ ತೊಗೊಂಡು ಹೋಗಬೇಕು. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಅಲ್ಲಿ ತೊಗೊಂಡೋಗಿ ಒಂದು ಸ್ಕ್ರೂ ಹಾಕಿದರೆ ಮುಗ್ದೋಯ್ತು. ಅದಾದಮೇಲೆ ಅಲ್ಲೇ ಹೋದ್ಮೇಲೆ ನಾವು ಬ್ಯಾಕ್ ಡ್ರಾಪ್ನ ಹಾಕ್ತೀವಿ. ಈಗ ರಿಟರ್ನ್ ಗಿಫ್ಟ್ಸ್ನೆಲ್ಲ ಪ್ಯಾಕ್ ಮಾಡಿಬಿಡ್ತೀವಿ. ಅದೇ ರಿಟರ್ನ್ ಗಿಫ್ಟ್ ಅನ್ನೋದು ಕೂಡ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಈ ಬಾಕ್ಸ್ ಫುಲ್ಲು ನಾವು ಈ ಥರ ಡಬ್ಬಿ ಎಲ್ಲ ತರಿಸಿದ್ವಿ, ಗ್ಲಾಸ್ದು. ಸೊ ಎಲ್ಲರಿಗೂ ಯೂಸ್ ಆಗ್ತದೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಇಲ್ಲ ಅಂದರೆ ಆಫೀಸಿಗೆ ಲಂಚಿಗೆ ತೊಗೊಂಡು ಹೋಗ್ಬೋದು ಅಂತ. ಇದು ಫುಲ್ ಗ್ಲಾಸ್. ಸೊ ಈ ಗ್ಲಾಸ್ ಬೌಲ್ಸ್ ಅಂತ ಹೇಳಿದ್ನಲ್ಲ, ಇದರೊಳಗೆ ಫಸ್ಟು ಬ್ಲೌಸ್ ಪೀಸ್ ಇಡ್ತೀನಿ. ಆಮೇಲೆ ಅರ್ಶಿನ ಕುಂಕುಮದ ಪ್ಯಾಕೆಟ್, ಅಡಿಕೆ ಚೀಟಿ, ಆಮೇಲೆ ಇದು ಸಾಲ್ಟೆಡ್ ಆಲ್ಮಂಡ್ಸ್ ಇಟ್ಬಿಟ್ಟು, ಆಮೇಲೆ ಈ ಥರ ನಾವು ಏನು ಗಿಫ್ಟ್ ಬ್ಯಾಗ್ಸ್ನ ಆರ್ಡರ್ ಮಾಡಿದ್ವಿ. ಅಮೆಝಾನಲ್ಲಿ ಮಾಡಿದ್ದೆ ಇದು ಕೂಡ. ಇದರಲ್ಲಿ ಹಾಕ್ಬಿಟ್ಟು ಈ ಥರ ನಮ್ಮದು ರಿಟರ್ನ್ ಗಿಫ್ಟ್ ಬ್ಯಾಗ್ ರೆಡಿ. ಹೀಗೆ ನಾವಿನ್ನೂ ಎಷ್ಟೊಂದು ರೆಡಿ ಮಾಡೋದದೆ, ಎಲ್ಲನೂ ಒಂದ್ಸಲ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾನು, ಅಮ್ಮ, ಸಾಗರ್ ಎಲ್ಲ ರಿಟರ್ನ್ ಗಿಫ್ಟ್ದು ರೆಡಿ ಮಾಡ್ತಾ ಇದ್ವಿ. ಒಬ್ಬೊಬ್ಬರು ಒಂದೊಂದು ಬ್ಲೌಸ್ ಪೀಸ್ ಮಾಡಿಸ್ಕೊಡ್ತಾ ಇದ್ಲು ಅಮ್ಮ. ಸೊ ನಾನು ಸಾಗರ್ ಬಾಕ್ಸ್ ಒಳಗೆಲ್ಲ ಇಡ್ತಾ ಇದ್ವಿ ಐಟಮ್ಸ್ನ, ಸೊ ದ್ಯಾಟ್ ಬೇಗ ಕೆಲಸ ಮುಗಿಲಿ ಅಂತ. ಎಲ್ಲನೂ ಗಿಫ್ಟ್ಸ್ ಈ ಥರ ರೆಡಿ ಮಾಡಿ ಇಟ್ಬಿಟ್ಟಿವಿ. ಆ್ಯಂಡ್ ಎಲ್ಲ ಡೆಕೋರೇಷನ್ ಐಟಮ್ಸು ಇಲ್ಲೇ ಅದೇ. ಇದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು, ಬ್ಯಾಕ್ ಡ್ರಾಪ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್ ಎಲ್ಲನೂ ಇಲ್ಲೇ ಇಟ್ಕೊಂಡು ಕುತ್ಕೊಂಡಿವಿ. ಮಧ್ಯಾಹ್ನ ನಮಗೆ ಕ್ಲಬ್ ಹೌಸ್ ಬೇಕು ಅಂತ ಕೇಳಿದ್ವಿ. ಸೊ ನಾಳೆ ಮಧ್ಯಾಹ್ನ ಹೋಗ್ಬಿಟ್ಟು ಎಲ್ಲನೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಸ್ವಲ್ಪ ಫ್ರೆಂಡ್ಸ್ ಕೂಡ ಬರೋರಿದ್ದಾರೆ. ಯಾವ ಟೈಮ್ಗೆ ಯಾರು ಬರ್ತಾರೆ ನೋಡಿಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಂತ ಇಟ್ಕೊಂಡು ಕುತ್ಕೊಂಡಿವಿ.
ಸೊ ಅದರ ಪ್ರಕಾರನೇ ಮಾಡ್ತೀವಿ. ಇನ್ನು ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡು ಬರೋದದೆ, ಹಣ್ಣು ಎಲ್ಲ ಇವಾಗ ಹೋಗಿ ತೊಗೊಂಡು ಬರ್ತೀವಿ. ನೆನ್ನೆನೂ ಎಷ್ಟೊಂದು ಶಾಪಿಂಗ್ ಆಯಿತು. ಇವತ್ತು ಇನ್ನೊಂದು ಸ್ವಲ್ಪ ಉಳಿದದೆ, ಒಂದು 20% ಹಾಗೆ. ಅದನ್ನು ಇವತ್ತು ಮುಗಿಸ್ಕೊಂಡು ಬಂದುಬಿಟ್ಟು ಮತ್ತೆ ಎಲ್ಲಾನು ನಿಮಗೆ ನಾವು ಯಾವಾಗ ರೆಡಿ ಮಾಡ್ತೀವಿ ಅವಾಗ ತೋರಿಸ್ಕೊತ ಹೋಗ್ತೀನಿ. ಆಮೇಲೆ ಶ್ರೀಮಂತಕ್ಕೆ ಮುಂದೆ ಏನೇನು ಐಟಮ್ಸ್ ಇಡ್ತಾರೆ ಅದೆಲ್ಲನೂ ಇಂಡಿಯಾಯಿಂದನೇ ತೊಗೊಂಡು ಬಂದಿರೋದು. ಏನೇನು ತೊಗೊಂಡು ಬಂದಾರೆ, ಹೆಂಗೆ ಇಡ್ತಾರೆ ಎಲ್ಲನೂ ನಾನು ನಿಮಗೆ ಅದು ಇಡ್ತಾ ಹೋದಾಗ, ಇಲ್ಲ ನಾವು ಪ್ಯಾಕ್ ಮಾಡೋದೇನಾದರೂ ಇದ್ದರೆ ಅದು ಮಾಡ್ತಾ ಇದ್ದಾಗ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇಲ್ಲಿ ಅಮ್ಮ ಮನೆಯಲ್ಲೇ ಹಾರ ಮಾಡ್ತಾ ಇದ್ಲು ಪ್ರಿಪೇರ್. ಯಾಕಂದರೆ ನನಗೆ ಸಾಗರ್ಗೆ ಹಾರ ಬೇಕಿತ್ತು ಈವೆಂಟಿಗೆ. ನಾವು ಆ್ಯಕ್ಚುಲಿ ಎಷ್ಟೊಂದು ಶಾಪ್ಸಲ್ಲಿ ನೋಡ್ಕೊಂಡು ಬಂದ್ವಿ, ಭಾಳ ಹೆವಿ ಇರೋ ಹಾರ ಸಿಕ್ತಿತ್ತು. ನಂಗೆ ಅಷ್ಟೊಂದು ಹೆವಿದು ಹಾಕೊಳ್ಳಿಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ರಕ್ಷಿತಂಗೂ ಹೇಳಿದ್ವಿ. ಅವಳು ಅವ್ರ ಮನೆ ಹತ್ರ ಚೆಕ್ ಮಾಡಿದರೆ ಅಷ್ಟೇ ಹೆವಿ ಇರೋದೇ ಸಿಕ್ತು ಅವಳಿಗೂ. ಹಾಗಾಗಿ ನಾವೇ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಅಮ್ಮನ ಹತ್ರ ಮಾಡಿಸ್ತಾ ಇದ್ವಿ. ಇಲ್ಲಿ ಹೂ ಎಲ್ಲ ನಾವು ಕಟ್ ಮಾಡ್ತಾ ಇದ್ವಿ. ಇದನ್ನು ಬೊಕ್ಕೆ ತೊಗೊಂಡು ಬಂದುಬಿಟ್ಟಿದ್ವಿ ನಾನು ಸಾಗರ್ ಹೋಗ್ಬಿಟ್ಟು. ಸೊ ಅದರೊಳಗಿರೋ ನೀಟಾಗೆ ಹೂವೆಲ್ಲ ಕಟ್ ಮಾಡಿ ಇಡ್ತಿದ್ವಿ. ಆಮೇಲೆ ಲೀವ್ಸ್ ಚೆನ್ನಾಗಿರೋದು, ಸೊ ಮಧ್ಯೆ ಲೀವ್ಸ್ ಇದ್ದರೆ ಹಾರದಲ್ಲಿ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ಇಡ್ತಾ ಇದ್ವಿ. ಅಮ್ಮ ಅದನ್ನೆಲ್ಲ ಪೋಣಿಸ್ಕೊತ ಹೋಗಿ ಹಾರ ಪ್ರಿಪೇರ್ ಮಾಡಿದ್ಲು. ನನಗೊಂದು ಹಾರ, ಸಾಗರ್ಗೊಂದು ಹಾರ ಅಂತ. ಬಟ್ ಫಸ್ಟ್ ನಂದು ಮಾಡ್ತಾ ಇದ್ದಿದ್ದು. ಇದರಲ್ಲಿ ನೋಡ್ಬೋದು ರೆಡ್ ರೋಸಸ್ ಎಲ್ಲ ಅದೇ. ಬಟ್ ಸಾಗರ್ದಕ್ಕೆ ನಮ್ಮದು ಬೊಕ್ಕೆ ಕಮ್ಮಿ ಬಂದುಬಿಡ್ತು, ಹಾಗಾಗಿ ರೆಡ್ ರೋಸಸ್ ಇರಲಿಲ್ಲ, ಬರೀ ಯೆಲ್ಲೋ ಮತ್ತು ವೈಟ್ ಇತ್ತು. ಅದರಲ್ಲೇ ಮಾಡ್ತಾ ಇದ್ಲು. ತುಂಬ ಚೆನ್ನಾಗಿ ಬಂತು. ಆಮೇಲೆ ಇಲ್ಲಿ ಅಪ್ಪ ನಾಳೆ ಈವೆಂಟ್ಗೆ ಏನೇನು ತಿಂಡಿ ಐಟಮ್ಸ್ನ ಇಡಬೇಕು ಅಂತ ಎಲ್ಲ ತೊಗೊಂಡು ಬಂದು ಹಾಲಲ್ಲಿ ಇಟ್ಟಿದ್ರು. ಸೊ ಇಲ್ಲಿ ನೋಡ್ಬೋದು ಫುಲ್ ಜಾಸ್ತಿ ತುಪ್ಪದಿಂದ ಮಾಡಿರೋ ಬೇಸನ್ನು ಇದನ್ನೆಲ್ಲ ತೋರಿಸ್ತಾ ಇದ್ರು. ಹಾಯ್, ಸೊ ಇವತ್ತು ಶ್ರೀಮಂತದ ದಿನ ಆ್ಯಂಡ್ ಬೆಳಗ್ಗೆ ಮನೆಯಲ್ಲಿ ಎಲ್ಲ ಶಾಸ್ತ್ರ ಇಟ್ಕೊಂಡಿವಿ. ಈವ್ನಿಂಗ್ ಕ್ಲಬ್ ಹೌಸಲ್ಲಿ ಮತ್ತೆ ಎಲ್ಲನೂ ರಿಪೀಟ್ ಮಾಡ್ತೀವಿ. ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ರಿಪೀಟ್ ಆಗ್ತದೆ. ಆ್ಯಂಡ್ ಆವಾಗ ಫ್ರೆಂಡ್ಸ್ ಎಲ್ಲ ಬರೋದು. ಇವತ್ತು ವರ್ಕಿಂಗ್ ಡೇ, ಮಂಡೇ ಇರೋದಕ್ಕೆ ನಾವು ಫಸ್ಟ್ ಬೆಳಗ್ಗೆ ಮನೆಯಲ್ಲೇ ಮುಗಿಸ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ಎಲ್ಲರೂ ಅಷ್ಟೇ ಸಿಂಪಲ್ಲಾಗಿ ನಾರ್ಮಲಾಗಿ ರೆಡಿ ಆಗಿರೋದು. ಈವ್ನಿಂಗ್ ಗ್ರೀನ್ ಸೀರೆ ಎಲ್ಲ ಉಟ್ಕೊಳ್ಳೋದು, ಇವಾಗ ಅಮ್ಮ ನನಗೆ ಕೊಡೋದು ಅದೆಲ್ಲ ಶಾಸ್ತ್ರ ಇವಾಗ ನಡೀತದೆ. ಬಳಿ ಹಾಕೋದು ಎಲ್ಲನೂ ಹಿಂಗೆ ತೋರಿಸ್ತಾ ಇರ್ತೀನಿ ನಾನು. ಇದು ನಮ್ಮದು ಮನೆಯಲ್ಲಿ ಶ್ರೀಮಂತದ ಡೆಕೋರೇಷನ್. ಸೊ ಒಂದು 4 ವೆರೈಟೀಸ್ ಆಫ್ ಆರ್ಟಿಫಿಷಿಯಲ್ ಹೂವು, ಆಮೇಲೆ ಬ್ಯಾಕ್ ಡ್ರಾಪ್ ಅಷ್ಟೇ ನಾವು ಯೂಸ್ ಮಾಡಿರೋದು. ಜಸ್ಟ್ ನಮಗೆ ರಿಚ್ ಲುಕ್ ಬೇಕಿತ್ತು ಮನೆಯಲ್ಲಿ ಈವೆಂಟ್ ಆದ್ರೂ. ಆ್ಯಂಡ್ ನಾವು ಮನೆಯಲ್ಲೇನು ಆರಾಮಾಗಿ ಡೆಕೋರ್ ಮಾಡ್ಬೋದು ಅಂದ್ಬಿಟ್ಟು ಇಷ್ಟೇ ಫ್ಲವರ್ಸಲ್ಲಿ ಮಾಡಿದ್ವಿ. ಇಲ್ಲಿ ನಾವು ಚೇರ್ ಇಟ್ಬಿಟ್ಟು ಅಮ್ಮ ಆಮೇಲೆ ಚೇರ್ಗೆ ಫುಲ್ ಡೆಕೋರೇಷನ್ ಮಾಡಿದ್ಲು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಚೇರ್ ಡೆಕೋರ್ ಅದೇ. ಈಗ ಬರ್ತದೆ ನೋಡ್ರಿ ತಿಂಡಿ ಐಟಮ್ಸ್. ಓ ಮೈ ಗಾಡ್, ಎಷ್ಟು ತಿಂಡಿ ಐಟಮ್ಸ್ ಇತ್ತು. ನಿಪ್ಪಟ್ಲು, ಮಂಡಿಗೆ, ಹಣ್ಣುಗಳು ಎಷ್ಟೊಂದು ಥರದ್ದು, ಆಮೇಲೆ ಕಾಜು ಬರ್ಫಿ, ಧಾರವಾಡ ಪೇಡ, ಚಕ್ಲಿ, ಕೋಡ್ಬೇಳಿ, ಅವಲಕ್ಕಿ, ಆಮೇಲೆ ಬೇಸನ್ನು, ಆಮೇಲೆ ಎಷ್ಟೊಂದು ವೆರೈಟೀಸ್ ಆಫ್ ಉಂಡಿಗಳಿತ್ತು, ಕರ್ಜಿಕಾಯಿ, ಹೋಳಿಗೆ, ಈ ಥರ ಎಲ್ಲ ಐಟಮ್ಸ್ ಇತ್ತು. ಈಗ ರಿಚುವಲ್ ಎಲ್ಲ ಶುರು ಆಗ್ತದೆ. ನಾನು ಇವಾಗ ಬಂದೆ, ಬಟ್ ನಾನು ಕಂಪ್ಲೀಟಾಗಿ ವಾಯ್ಸ್ ಓವರೇ ಕೊಡ್ತೀನಿ. ಮ್ಯಾಕ್ಸಿಮಮ್ ವಾಯ್ಸ್ ಓವರೇ ಇರ್ತದೆ. ಬಿಕಾಸ್ ಅಲ್ಲಿ ನಾವೆಲ್ಲ ಜಾಸ್ತಿ ಮಾತಾಡಿಕೊಂಡು ಎಲ್ಲ ಮಾಡ್ತಿದ್ವಿ, ಹಾಗಾಗಿ ನಾನೆಲ್ಲ ವಾಯ್ಸ್ ಓವರಾಗೆ ಇಟ್ಟೀನಿ. ಆ್ಯಂಡ್ ವಿಡಿಯೋ ಕಾಲಲ್ಲಿ ನಮ್ಮ ಅತ್ತೆ ಮಾವ ಆಮೇಲೆ ನನ್ನ ತಮ್ಮನೂ ಇದ್ದರು. ಸೊ ಹಾಗಾಗಿ ನಾನು ಇವಾಗ ವಾಯ್ಸ್ ಓವರೇ ಕೊಡ್ತೀನಿ. ಇಲ್ಲಿ ನಾನು ಸಾಗರಿಗೆ ಕುಂಕುಮ ಹಚ್ಚಿದೆ. ಈ ಅಮ್ಮ ನನಗೆ ಫಸ್ಟು ಅರ್ಶಿನ ಕುಂಕುಮ ಹಚ್ಬಿಟ್ಟು ಆಮೇಲೆ ಮುಂದಿಂದು ಎಲ್ಲ ಶುರು ಮಾಡ್ತಾಳೆ. ರಿಚುವಲ್ಸ್ ನಮ್ದು ಏನೇನು ಅದೇ ಶ್ರೀಮಂತ ಟೈಮ್ದು ಅಂತ. ಅದಾದಮೇಲೆ ಇಲ್ಲಿ ನನಗೆ ಸೀರೆ, ಬ್ಲೌಸ್ ಪೀಸು, ಆಮೇಲೆ ವಿಳೆದೆಲೆ, ಬಳಿಗಳು, ಹಣ್ಣು ಎಲ್ಲನೂ ಕೊಟ್ಟಳು. ಯಾಕಂದರೆ ಇವಾಗ ಬಳೆ ಹಾಕೋ ಶಾಸ್ತ್ರ. ಸೊ ಫಸ್ಟ್ ಬಳೆ ಹಾಕ್ತಾ ಇದ್ದಾಳೆ ಇಲ್ಲಿ. ನನಗೆ ನೋಡ್ಬೋದು ನೀವು, ಎಲ್ಲರಿಗೂ ಬಳೆ ಹಾಕ್ಸ್ಕೊಳ್ಳೋದು ಇಷ್ಟ ಇರ್ತದೆ. ಅದು ಈ ಟೈಮಲ್ಲಿ ಜಾಸ್ತಿ ಇಷ್ಟ ಇರ್ತದೆ. ಸೊ ಹಾಗಾಗಿ ನಾನು ಕೂಡ ಇಷ್ಟಪಟ್ಟೆ. ನನ್ನ ಇಲ್ಲ ಅಂದರೆ ಇಂಡಿಯಾದಲ್ಲಿ ಹಾಕೊತೀನಿ, ಇಲ್ಲಿ ಹಾಕೊಳ್ಳಲ್ಲ ಅಷ್ಟೇ.
ಕೈಗೆ ಬಳೆ ಹಾಕಿದ ಶಾಸ್ತ್ರ ಆದಮೇಲೆ ಅಮ್ಮ ಇಲ್ಲಿ ನನಗೆ ಉಡಿ ತುಂಬ್ತಾ ಇದ್ದಾಳೆ. ಇದನ್ನು ಒಂದು ಬ್ಲೌಸ್ ಪೀಸಲ್ಲಿ ಉಡಿ ತುಂಬ್ತಿರೋದು. ಅದಾದಮೇಲೆ ನಾನು ಇದನ್ನು ದೇವ್ರ ಮನೇಲಿ ಇಟ್ಟಿದ್ದೆ. ಮಧ್ಯದಲ್ಲಿ ಒಂದು ಫೋನು ವ್ಲಾಗಿಗೆ ಅಂತ ಇಟ್ಟಿದ್ದೆ, 2 ಫೋನಲ್ಲಿ ವಿಡಿಯೋ ಕಾಲ್ ನಡೀತಿತ್ತು, ಅಪ್ಪ ಇನ್ನೊಂದು ಫೋನಲ್ಲಿ ಫೋಟೋಸ್ ತೆಗಿತಿದ್ರು. ಸೊ ನಮ್ಮೆಲ್ಲರಿಗೂ ಬಹಳನೇ ಕಷ್ಟ ಆಗ್ತಿತ್ತು, ಎಲ್ಲಿ ಯಾವಾಗ ನೋಡ್ಬೇಕು ನಾವು ಅಂತ. ಬಟ್ ಸ್ಟಿಲ್ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಹಾಗಾಗಿ ಜಾಸ್ತಿ ಫೋನ್ ನೋಡೋದು ಎಲ್ಲ ಇಲ್ಲ ಇದ್ರೊಳಗೆ, ಯಾಕಂದರೆ ಅಲ್ಲಿ ಆ ರಿಚುವಲ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇತ್ತು ನಮಗೆ. ಅದಾದ್ಮೇಲೆ ಅಮ್ಮ ನಮಗೆ ಆರತಿ ಮಾಡಿದ್ಲು. ಹಾಡು ಫುಲ್ಲು ನಮ್ಮ ಅತ್ತಿನೇ ಹೇಳಿರೋದು. ತಾರೆ ಶ್ರೀ ಹರಿಗೆ ಸುರ ಸಾರ್ವಭೌಮಗೆ ಆರತಿ ತಾರೆ ಶ್ರೀ ಹರಿಗೆ ವಾರಿ ಜನ ಬಗೆ ನೀರದ ಬಗೆ ಬಾರೆ ಬೇಗನೆ ಸಾರಸಾಂಬಗೆ ಆರುತಿಯ ತಾರೆ ಶ್ರೀ ಹರಿಗೆ ಸುರ ಸಾರ್ವಭೌಮಗೆ ಆರುತಿಯ ತಾರೆ ಶ್ರೀ ಮಾರುತಿ ತಂದು ಬೆಳಗಿರ ಸಿಂಧು ರಾಜನ ಕುವರಿಗೆ ಅರವಿಂದ ನಾವನ ಒಡಲಿಗೆ ಅಂದು ಸುರಕೃತ ಸಿಂಧು. ಇವಾಗ ಅಮ್ಮ ತಂದಿರೋ ಸೀರೆನ ನನಗೆ ಕೊಡೋದು. ಆಮೇಲೆ ನಾನು ಆ್ಯಕ್ಚುಲಿ ಅದನ್ನು ಹೋಗಿ ಉಟ್ಕೊಂಡು ಬರಬೇಕು. ಸೊ ದ್ಯಾಟ್ ಎಲ್ಲನೂ ಇವಾಗ ಮುಗೀತಿತ್ತು. ಬಟ್ ನಾವು ಮತ್ತೆ ಈವ್ನಿಂಗ್ ಫಂಕ್ಷನ್ ಇಟ್ಕೊಂಡಿದ್ವಿ, ಫ್ರೆಂಡ್ಸ್ ಎಲ್ಲ ಬರೋರಿದ್ರು. ಮತ್ತು 2 ಸಲ ನನಗೆ ಆಗಲ್ಲ ಅಂದ್ಬಿಟ್ಟು ಜಸ್ಟ್ ನನ್ನ ಮೇಲೆ ಹಾಗೆ ಸೀರೆನ ಉಡ್ಸೋ ಥರ ಹಂಗೆ ಹಾಕ್ತಿದ್ಲು ಅಷ್ಟೇ ಅಮ್ಮ, ಸೊ ದ್ಯಾಟ್ ಅದು ಟಚ್ ಆಗಲಿ ಅಂತ. ಈ ಸೀರೆ ಆಲ್ಮೋಸ್ಟ್ ಎಲ್ಲ ರೆಡಿನೇ ಅದೇ, ಯಾಕಂದರೆ ಅಮ್ಮ ಅಕ್ಕಿ ಹತ್ರ ಹೇಳಿಬಿಟ್ಟು ಇಂಡಿಯಾದಿಂದನೇ ಪ್ಲೀಟ್ಸ್ ಮಾಡಿಸ್ಕೊಂಡೇ ಬಂದುಬಿಟ್ಟಿದ್ಲು, ಸೊ ದಟ್ ನಂಗೆ ಈಸಿ ಆಗಲಿ. ಲಾಸ್ಟಿಗೆ ನಮ್ಮದೊಂದು ಸ್ಮಾಲ್ ಫೋಟೋಶೂಟು, ಒಂದು ಸ್ವಲ್ಪ ಫೋಟೋಸ್ ಹಾಕೀನಿ.